ಇದು ಭೂತಶುದ್ಧಿ ಸಂಪ್ರದಾಯದ ಭಾಗ. ಅದರ ಮೂಲಭೂತ ಪ್ರಕ್ರಿಯೆ ಪಂಚತತ್ವಗಳನ್ನು ಶುದ್ಧೀಕರಿಸುವುದಾಗಿದೆ. ಕುಂಭಮೇಳಕ್ಕೆ ಹೋಗೋ ಪ್ಲಾನ್ ಇದ್ದರೆ ಸುಮ್ಮನೆ ಆಚರಣೆ ಥರ ಮಾಡೋ ಬದಲು ಒಂದಿಷ್ಟು ಸಾಧನ ಮಾಡಿ ಆ ಪ್ರಕ್ರಿಯೆಯ ಪ್ರಯೋಜನ ಪಡೀರಿ. ಸೂರ್ಯ ಮತ್ತು ಚಂದ್ರನ ಆವರ್ತನಗಳು ನಮ್ಮ ಮೇಲೆ ಅಗಾಧ ಪರಿಣಾಮವನ್ನು ಬೀರುತ್ತೆ. ಕುಂಭಮೇಳ ಅಂದರೆ ಇದನ್ನು ಸಂಭ್ರಮಿಸೋದು ಮತ್ತೆ ಇದನ್ನ ಮೀರಿ ಹೋಗೋ ಮಾರ್ಗವನ್ನು ಹುಡುಕೋದು. ಇದು ಸೂರ್ಯನ 12 ವರ್ಷಗಳ ಆವರ್ತಕ್ಕೆ ಸಂಬಂಧಿಸಿದ ಒಂದು ಗಹನವಾದ ತಿಳುವಳಿಕೆ. ನಾವು ಯಾರು, ಹೇಗಿದ್ದೀವಿ, ಯಾಕೆ ಈ ಆಕಾರದಲ್ಲಿದ್ದೀವಿ ಅನ್ನೋದು ಮೂಲಭೂತವಾಗಿ ನಮ್ಮ ಮೇಲೆ ಕಾರ್ಯಗೈತಿರೋ ಅನೇಕ ಶಕ್ತಿಗಳಿಂದಾಗಿ ಆಗಿರುತ್ತೆ. ಅದರಲ್ಲಿ ಸೌರವ್ಯವಸ್ಥೆ ಮುಖ್ಯವಾದ್ದು. ಒಂದು ರೀತಿಲಿ ಸೌರವ್ಯವಸ್ಥೆ ಕುಂಬಾರನ ಚಕ್ರದ ಹಾಗೆ. ಕುಂಬಾರನ ಚಕ್ರದ ಹಾಗೆ ಕೆಲಸ ಮಾಡ್ತಿದೆ. ನೀವು ಮಡಿಕೆಯಾದರೆ ಯಾರೋ ತಮ್ಮ ಮಡಿಕೆಯನ್ನು ಖಾಲಿ ಮಾಡೋಕೆ ನೋಡ್ತಾರೆ. ಉದಾಹರಣೆಗೆ, ಈಗ ಒಂದು ವೇಳೆ ಭೂಮಿ ಈಗಿರೋದಕ್ಕಿಂತ ಇನ್ನೊಂದು ಸ್ವಲ್ಪ ವೇಗವಾಗಿ ತಿರುಗೋಕೆ ನಿರ್ಧರಿಸಿದರೆ, ಇಲ್ಲಿರೋ ಜೀವಿಗಳು ಹೇಗಿವೆಯೋ ಅದರಲ್ಲಿ ಒಂದು ಅಗಾಧ ಬದಲಾವಣೆಯಾಗುತ್ತೆ. ತಿರುಗೋ ವೇಗ 2 ಪಟ್ಟು ಹೆಚ್ಚಾದರೆ ಬಹುಶಃ ನಮ್ಮನ್ನು ಸೇರಿಸಿ ಈಗಿರೋ ಜೀವಿಗಳು ಬದುಕುಳಿಯೋದಿಲ್ಲ. ನಾವು ಹೀಗಿರೋದು ಯಾಕೆ ಅಂದರೆ ನಾವು ಈ ಸೌರವ್ಯವಸ್ಥೆಯ ಉತ್ಪನ್ನ. ಮನುಷ್ಯರ ಜೀವವ್ಯವಸ್ಥೆ ಮೇಲೆ ಈ ಆವರ್ತಗಳ ಪ್ರಭಾವ ಅರ್ಥ ಮಾಡಿಕೊಂಡು ಮಾನವ ಒಳಿತಿಗೆ ಗರಿಷ್ಠ ಪ್ರಯೋಜನ ತರೋ ಕೆಲವು ಸ್ಥಳ ಹಾಗೂ ಸನ್ನಿವೇಶಗಳನ್ನು ಗುರುತಿಸಲಾಯಿತು. ಮುಖ್ಯವಾಗಿ ನದಿಗಳ ಸಂಗಮ ಉಂಟಾಗುವ ಸ್ಥಳಗಳನ್ನು ಆರಿಸಿದರು. ಯಾಕೆಂದರೆ ಎಲ್ಲಿ 2 ನದಿಗಳು ಸೇರುತ್ತವೋ ಅಲ್ಲಿ ಅಪಾರ ಶಕ್ತಿ ಇರುತ್ತೆ. ಅಲ್ಲದೆ ಪಂಚತತ್ವಗಳಿಂದ ಆಗಿರೋ ಈ ದೇಹದಲ್ಲಿ ನೀರು ಪ್ರಧಾನವಾದ್ದು. ದೇಹದ 72ಕ್ಕೂ ಹೆಚ್ಚು ಭಾಗ ನೀರಿನಿಂದ ಆಗಿದೆ. ನೀವು ನಿರ್ದಿಷ್ಟ ಸಮಯದಲ್ಲಿ ನೀರಿನ ಸಂಗಮ ಸ್ಥಳದ ಹತ್ತಿರ ಇದ್ದರೆ ಆ ಅಕ್ಷಾಂಶ ಮತ್ತು ವರ್ಷದ ಅಥವಾ 12 ವರ್ಷಗಳ ಆವರ್ತದ ಆ ಸಮಯಕ್ಕೆ ಅನುಗುಣವಾಗಿ ಭೂಮಿ ಮತ್ತು ಸೂರ್ಯನ ನಡುವಿನ ಸಂಬಂಧದಿಂದಾಗಿ ಶಕ್ತಿಯುತ ಸನ್ನಿವೇಶ ಉಂಟಾಗುತ್ತೆ. ಅದರಿಂದ ನಮ್ಮನ್ನು ರೂಪಾಂತರಿಸಿಕೊಳ್ಳಬಹುದು. Lot of studies have been made on the previous Kumbh and they found phenomenal physiological changes in people who stayed there for over 40 days and every day they were in that water. ಹಿಂದಿನ ಕುಂಭಮೇಳದ ಬಗ್ಗೆ ಅಧ್ಯಯನಗಳನ್ನು ಮಾಡಿದಾಗ 40ಕ್ಕೂ ಹೆಚ್ಚು ದಿನಗಳವರೆಗೆ ಅಲ್ಲಿದ್ದು ಪ್ರತಿದಿನ ಆ ನೀರಿನಲ್ಲಿ ಸ್ನಾನ ಮಾಡಿದವರಲ್ಲಿ ಅದ್ಭುತವಾದ ದೈಹಿಕ ಬದಲಾವಣೆಗಳನ್ನು ಗಮನಿಸಲಾಯಿತು. ಕುಂಭಮೇಳ 48 ದಿನ ಇರುವಂಥದ್ದು. ಅಂದರೆ ಜನರು 48 ದಿನ ಅಲ್ಲಿರಬೇಕು. ದಿನಾಲೂ ಆ ನದಿ ಜೊತೆ ಇದ್ದು ಸಾಧನ ಮಾಡಬೇಕು. ಇದು ಭೂತಶುದ್ಧಿ ಸಂಪ್ರದಾಯದ ಭಾಗ. ಇದರ ಮೂಲಭೂತ ಪ್ರಕ್ರಿಯೆ ಪಂಚತತ್ವಗಳನ್ನು ಶುದ್ಧೀಕರಿಸುವುದಾಗಿದೆ ಮತ್ತು ನೀರು ಅದರ ಪ್ರಧಾನ ಅಂಶ. ಆರೋಗ್ಯ, ಒಳಿತು, ಸಮೃದ್ಧಿ ಅಂತೆಲ್ಲ ನಾವೇನನ್ನ ಬಯಸ್ತೀವೋ ಅದಕ್ಕೆ ನೀರು ಅತ್ಯಂತ ಮುಖ್ಯವಾದ್ದು. ಈ 48 ದಿನಕ್ಕೆ ನಿರ್ದಿಷ್ಟ ಸಾಧನ ಇರುತ್ತೆ. ಜನರು ಅಲ್ಲಿದ್ದು ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ರೂಪಾಂತರಣೆಯನ್ನ ಹೊಂದುತ್ತಾರೆ. ಏಕೆಂದರೆ ಈ ಸ್ವಾಭಾವಿಕ ಶಕ್ತಿಗಳನ್ನು ತಮ್ಮ ಗುಣವನ್ನು ರೂಪಾಂತರಿಸೋಕೆ ಬಳಸ್ಕೊಳ್ತಾರೆ. ದೈಹಿಕವಾಗಷ್ಟೇ ಅಲ್ಲ, ಆಧ್ಯಾತ್ಮಿಕವಾಗೂ ಸಹ. ಆದರೆ ಇವತ್ತು ಜನರು ಸುಮ್ಮನೆ
ಒಂದು ಸಲ ಮುಳುಗೋಕೆ ಹೋಗ್ತಾರೆ. ಅದು ಬೇರೆನೇ ಆಟ. ಸ್ವಲ್ಪ ಪ್ರಯೋಜನ ಆಗಬಹುದು, ಗೊತ್ತಿಲ್ಲ. ಒಂದು ಸಣ್ಣ ಮುಳುಗು, ಜನರನ್ನ ನೋಡಿದ್ದೀನಿ 3 ನಿಮಿಷದಲ್ಲಿ ಮುಳುಗಿ ಎದ್ದು ಬಿಡ್ತಾರೆ. ಭಾವನಾತ್ಮಕವಾಗಿ ತೊಡಗುವಿಕೆ ಬಿಟ್ಟು ತುಂಬ ದೊಡ್ಡ ಪರಿಣಾಮ ಬೀರುವಂತಹ ಮುಳುಗು ಅದಾಗಿರಲ್ಲ. ನಿಮಗೆ 48 ದಿನಗಳವರೆಗೆ ಇರೋಕ್ಕೆ ಸಾಧ್ಯವಾಗದೇ ಇರಬಹುದು. ಆದರೆ ಕುಂಭಮೇಳಕ್ಕೆ ಹೋಗಬೇಕು ಅಂದ್ಕೊಳ್ತಾ ಇದ್ದರೆ ಕೊನೆ ಪಕ್ಷ 3 ರಿಂದ 7 ದಿನಗಳವರೆಗೆ ಅಲ್ಲಿರಿ. ಬರೀ ಆಚರಣೆ ಅಂತ ಮಾಡದೆ ಅಲ್ಲಿದ್ದ ಒಂದಷ್ಟು ಸಾಧನ ಮಾಡಿ ಆ ಪ್ರಕ್ರಿಯೆಯ ಪ್ರಯೋಜನ ಪಡೆಯಿರಿ. ನೋಡಿ, ಅದು ಆಚರಣೆ ಅಲ್ಲ, ಅದೊಂದು ವೈಜ್ಞಾನಿಕ ಪ್ರಕ್ರಿಯೆ. ಈಗೇನೆಂದರೆ ವಿಜ್ಞಾನ ಕಳೆದು ಹೋಗಿ ಬರೀ ಅಭ್ಯಾಸ ಸಾಗಿ ಬಂದಿದೆ. ಅಷ್ಟೇ ಆಗಿರೋದು. ಆ ವಿಜ್ಞಾನವನ್ನು ಮತ್ತೆ ತರಬೇಕು. ಆಗ ಮಾತ್ರ ಪ್ರಯೋಜನ ಪಡಿತೀರಿ. ಅದನ್ನು ಇನ್ನಷ್ಟು ತಿಳುವಳಿಕೆ ಮತ್ತು ಅರಿವಿನೊಂದಿಗೆ ಪರಿಗಣಿಸಬೇಕಾದ ಸಮಯ ಇದು. ಆ ಮೂಲಕ ಅದು ಬರೀ ಆಚರಣೆ ಆಗದೆ ನಿಜಕ್ಕೂ ಪ್ರಯೋಜನ ಪಡೆಯೋ ಹಾಗೆ ಆಗಬೇಕು. ನನಗೂ ಅದಕ್ಕೂ ಏನು ಸಂಬಂಧ, ನಾನು ಮನೇಲಿ AC ರೂಮಲ್ಲಿ ಇದ್ದೀನಿ ಅಂತ ನೀವು ಯೋಚಿಸಬಹುದು. ಅತ್ಯಂತ ಮೂಲಭೂತ ಮಟ್ಟದಲ್ಲಿ ಹೇಳಬೇಕು ಅಂದರೆ, ನಮ್ಮ ತಾಯಂದಿರ ದೇಹ ಚಂದ್ರನ ಆವರ್ತದೊಂದಿಗೆ ಲಯದಲ್ಲಿ ಇಲ್ದಿದ್ರೆ ನಾವು ಹುಟ್ಟುತ್ತಿರಲಿಲ್ಲ. ಹೌದು, ನಾವು ಹುಟ್ಟುತ್ತಾನೇ ಇರಲಿಲ್ಲ. ನಾವು ಹೇಗಿದ್ದೀವಿ ಅನ್ನೋದರ ಮೇಲೆ ಚಂದ್ರ ಮತ್ತು ಸೌರ ಆವರ್ತನಗಳ ಗಾಢವಾದ ಪ್ರಭಾವ ಇದೆ. ಇದನ್ನು ಒಪ್ಪಿಕೊಳ್ಳೋ, ಇದನ್ನು ಸಂಭ್ರಮಿಸೋ ಮತ್ತಿದನ್ನು ಮೀರಿ ಹೋಗೋ ಮಾರ್ಗಗಳನ್ನು ಕಂಡುಕೊಳ್ಳೋದೇ ಕುಂಭಮೇಳದ ಮಹತ್ವವಾಗಿದೆ. ಹಲವು ರೀತಿಯಲ್ಲಿ ಯೋಗಾನೂ ಇದರ ಬಗ್ಗೆನೇ, ಜೀವನದ ಆವರ್ತಗಳನ್ನು ಮೀರೋದು. ಆವರ್ತ ಅಂದಾಗ ಯಾವುದು ಆವರ್ತದಲ್ಲಿರುತ್ತೋ ಅದು ಪುನರಾವರ್ತಿಸುತ್ತೆ. ಯಾವುದೋ ಪುನರಾವರ್ತಿಸ್ತಿದ್ರೆ ಅದು ಎಲ್ಲಿಗೂ ಹೋಗ್ತಾ ಇಲ್ಲ ಅಂತ. ಬಹುತೇಕರಿಗೆ ಇದು ಅರ್ಥವಾಗೋದು ಅವರು ಸಾವಿನಂಚಿನಲ್ಲಿದ್ದಾಗ. ನೀವು ಹಿಂತಿರುಗಿ ನೋಡಿದಾಗ ನೀವು ಮಾಡಿದ ಯಾವ ಕೆಲಸ ಮಹತ್ತರ ಅಂತ ಅನಿಸ್ತೋ ಅದೇ ಈಗ ಕ್ಷುಲ್ಲಕ ಅನ್ನಿಸುತ್ತೆ. ಹೀಗೆ ಹಿಂತಿರುಗಿ ನೋಡೋರು ಸತ್ತು ಪಶ್ಚಾತ್ತಾಪ ಪಡ್ತಾರೆ. ಆದರೆ ನೀವು ಮುಂದೆ ನೋಡಿದಾಗ ನಾಳೆ ಏನು ಮಾಡಬೇಕು, ಯಾವುದನ್ನು ಮಾಡೋಕ್ಕೆ ಅತ್ಯಂತ ತುಡಿತದಿಂದ ಕಾಯ್ತಿದ್ದೀರೋ ಅದು ಕ್ಷುಲ್ಲಕವಾದಾಗ ಜೀವನನ ಇನ್ನಷ್ಟು ಗಹನವಾಗಿ ನೋಡ್ತೀರಿ. ಈಗ ಸಮಸ್ಯೆ ನಿಮ್ಮ ತುಡಿತ ಅಲ್ಲ, ಸಮಸ್ಯೆ ನಿಮ್ಮ ತೊಡಗುವಿಕೆಯಲ್ಲಿ ಇಲ್ಲ. ಸಮಸ್ಯೆ ಸಿಕ್ಕಿ ಹಾಕಿಕೊಳ್ಳೋದು. ಸಿಕ್ಕಿ ಹಾಕಿಕೊಂಡ್ರೆ ಅದು ಯಾವಾಗಲೂ ಆವರ್ತದಲ್ಲಿ ಸಾಗುತ್ತೆ. ಮನುಷ್ಯರ ಬಗ್ಗೆ ಎಲ್ಲವನ್ನೂ ಈ ಆವರ್ತಗಳೇ ನಿರ್ಧರಿಸುತ್ತವೆ. ನೀವು ದೈಹಿಕ ಮತ್ತು ಮಾನಸಿಕವಾಗಿ ಆರೋಗ್ಯಕರ ಸ್ಥಿತಿಯಲ್ಲಿದ್ದರೆ ನಿಮ್ಮ ಜೀವವ್ಯವಸ್ಥೆ 12 ವರ್ಷಗಳ ಆವರ್ತದಲ್ಲಿ ಸಾಗುತ್ತೆ. ಉದಾಹರಣೆಗೆ ಅದೀಗ 6 ವರ್ಷದ ಆವರ್ತವಾದರೆ ಅದರರ್ಥ ನೀವು ಜಗತ್ತಿನಲ್ಲಿ ಯಶಸ್ವಿಯಾದರೂ ಸಹ ನಿಮಗೆ ಸಂತೋಷ, ನೆಮ್ಮದಿ ಇರಲ್ಲ. ನೀವು ಜೀವನದಲ್ಲಿ ಯಾವಾಗಲೂ 3 ವರ್ಷಗಳ ಆವರ್ತವಾದರೆ ನಿಮ್ಮನ್ನ ಮತ್ತು ನಿಮ್ಮ ಸುತ್ತಲಿನ ಜಗತ್ತನ್ನು ನಿಭಾಯಿಸೋದು ಕಷ್ಟಕರವಾಗುತ್ತೆ. 18 ತಿಂಗಳ ಆವರ್ತವಾದರೆ ಖಿನ್ನತೆಗೆ ಚಿಕಿತ್ಸೆ ತಗೊಳ್ತಿರ್ತೀರಿ. ನೀವು 9, 6, 3 ತಿಂಗಳ ಆವರ್ತದಲ್ಲಿದ್ದರೆ ಗಂಭೀರವಾದ ದೈಹಿಕ ಮತ್ತು ಮಾನಸಿಕ ಒದ್ದಾಟಗಳಲ್ಲಿ ಇರ್ತೀರಿ. ಕುಂಭಮೇಳ ಬಂದಿರೋದು ನೀವು ನಿಮ್ಮ ಆವರ್ತಗಳನ್ನು 12 ವರ್ಷಗಳ ಆವರ್ತಕ್ಕೆ ಲಯಗೊಳಿಸಬೇಕು ಅನ್ನೋ ತಿಳುವಳಿಕೆಯಿಂದ. ನೀವು ಜೀವನನ ಸೂಕ್ಷ್ಮವಾಗಿ ಗಮನಿಸಿದರೆ ಮಾನಸಿಕ ಸನ್ನಿವೇಶಗಳು, ಭಾವನಾತ್ಮಕ ಸನ್ನಿವೇಶಗಳು ಮತ್ತು ಜೀವನದ ಸನ್ನಿವೇಶಗಳನ್ನು ನೋಡಿ ಈ ಆವರ್ತಗಳಿಗೆ ನಿರ್ದಿಷ್ಟ ಮಾದರಿ ಇರೋದನ್ನ ಗಮನಿಸ್ತೀರಿ. ನೀವೀಗ ಅದನ್ನ ಯಾರ ಜೊತೆನೋ ಹಂಚಿಕೊಳ್ಳಬೇಕಿಲ್ಲ. ಇದು ಹೇಳ್ಕೊಳ್ಳೋ ಬಗ್ಗೆ ಅಲ್ಲ. ನಿಮ್ಮ ಜೀವನದಲ್ಲಿ ನಡೆದ ಬೇರೆ ಬೇರೆ ಸಂಗತಿಗಳನ್ನು ಬರೆದರೆ ಒಂದು ನಿರ್ದಿಷ್ಟ ಮಾದರಿನ ನೋಡ್ತೀರಿ. ಅದು 12 ವರ್ಷಕ್ಕೆ ಆಗ್ತಿದ್ರೆ ನೀವು ತಕ್ಕ ಮಟ್ಟಿಗೆ ಚೆನ್ನಾಗಿದ್ದೀರಿ ಅಂತ. ಆರೋಗ್ಯ, ನೆಮ್ಮದಿ ಒಂದು ಸಮಸ್ಯೆ ಆಗಿರಲ್ಲ. ಅಂದರೆ ಇದೀಗ ಮುಕ್ತಿಯನ್ನ ಅರಸೋ ಸಮಯ.
ಮುಕ್ತಿಗಾಗಿ ಕೆಲಸ ಮಾಡೋ ಸಮಯ ಅಂತ ಅರ್ಥ.